ಮೌನದ ಭಾಷೆ ಮತ್ತು ನಂಬಿಕೆಯ ಸೇತುವೆ. ಒಂದು ಕಣ್ಣೀರಿನ ಕಥೆ. ಮನೆ ಅಂದರೆ ಬರೀ 4 ಗೋಡೆಗಳಲ್ಲ, ಅದು 2 ಜೀವಗಳು ಸೇರಿ ಕಟ್ಟುವ ಕನಸುಗಳ ಅರಮನೆ. ರಾಘವ್ ಮತ್ತು ಅನನ್ಯರದ್ದು ಅಂತಹದೇ ಒಂದು ಚಿಕ್ಕದಾದ ಸುಂದರವಾದ ಸಂಸಾರ. ರಾಘವ್ ಒಬ್ಬ ಪ್ರಾಮಾಣಿಕ ವಾಸ್ತುಶಿಲ್ಪಿ, ಆರ್ಕಿಟೆಕ್ಟ್. ತಾನು ಕಟ್ಟುವ ಕಟ್ಟಡಗಳು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನಿಂದ ಕೂಡಿದವುಗಳಲ್ಲ, ಬದಲಾಗಿ ಅದರಲ್ಲಿ ಜನರ ಬದುಕಿನ ಕನಸುಗಳಿವೆ ಎಂದು ನಂಬಿದವನು. ಅನನ್ಯ ರಾಘವರ ಬದುಕಿನ ನೆರಳು. ಅವರಿಬ್ಬರ ಪ್ರೀತಿ ಕೇವಲ ಮಾತುಗಳಲ್ಲಿ ಇರಲಿಲ್ಲ, ಅದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮೌನದಲ್ಲೇ ಹೆಚ್ಚಾಗಿ ಅಡಗಿತ್ತು. ಅವರ ಜೀವನದ ಮೊದಲ 5 ವರ್ಷಗಳು ತುಂಬ ಸುಂದರವಾಗಿ ಸಾಗಿದವು. ಬೆಳಗಿನ ಸಮಯ ಕಾಫಿಯಲ್ಲಿ, ಸಂಜೆಯ ಸಣ್ಣ ನಡಿಗೆಯಲ್ಲಿ, ಹಂಚಿಕೊಂಡ ಸಣ್ಣ ಸಣ್ಣ ಸಂತೋಷಗಳಲ್ಲಿ ಅವರ ಬದುಕು ನಗುತ್ತಿತ್ತು. ಆದರೆ ವಿಧಿಯಾಟ ಯಾರಿಗೆ ಗೊತ್ತು? ಜೀವನವು ಯಾವಾಗಲೂ ನೇರ ರೇಖೆಯಂತೆ ಇರುವುದಿಲ್ಲ. ಅದು ಸುರುಳಿಯ ಜಟಿಲ ಮಾಲೆ, ಬಿರುಗಾಳಿಯ ಮುನ್ಸೂಚನೆ. ಅದು ಒಂದು ಮಳೆಗಾಲದ ಮುಂಜಾನೆ. ರಾಘವ್ ತನ್ನ ವೃತ್ತಿ ಜೀವನದ ಅತಿ ದೊಡ್ಡ ಪ್ರಾಜೆಕ್ಟ್ ಒಂದನ್ನು ಕೈಗೆತ್ತಿಕೊಂಡಿದ್ದ. ಅದು ನಗರದ ಪ್ರತಿಷ್ಠಿತ ಸಂಸ್ಥೆಯೊಂದರ ಕಚೇರಿ ಕಟ್ಟಡ. ಆದರೆ ಅಂದು ಕಚೇರಿಗೆ ಹೋದ ರಾಘವ್ಗೆ ಕಾದಿದ್ದು ಆಘಾತ. ಅವನ ಮೇಲೆ ಸುಮಾರು 5 ಕೋಟಿ ರೂಪಾಯಿಯ ಅವ್ಯವಹಾರದ ಆರೋಪ ಹೊರಿಸಲಾಗಿತ್ತು. ಅವನ ಸಹೋದ್ಯೋಗಿಗಳು, ನಂಬಿಕಸ್ಥರು ಎಂದುಕೊಂಡಿದ್ದವರೆಲ್ಲರೂ ಅವನ ವಿರುದ್ಧ ಸಾಕ್ಷಿ ಹೇಳಲು ಸಿದ್ಧರಾಗಿದ್ದರು. ಅವನನ್ನು ಕೆಲಸದಿಂದ ಅಮಾನತುಗೊಳಿಸಲಾಯಿತು. ಪೊಲೀಸರು ಬಂದು ವಿಚಾರಣೆ ನಡೆಸಿದರು. ರಾಘವ್ ಸಂಪೂರ್ಣವಾಗಿ ಮುರಿದು ಹೋದ. ತಾನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿರುವಾಗ ಬರುವ ಅಸಹಾಯಕತೆ ಎಂತಹದು ಎಂಬುದು ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಮನೆಗೆ ಬಂದಾಗ ಅವನ ಕೈ ನಡುಗುತ್ತಿತ್ತು. ಬಾಗಿಲು ತೆಗೆದಾಗ ಅಡುಗೆ ಮನೆಯಿಂದ ಅನನ್ಯ ನಗುತ್ತಾ ಹೊರಬಂದಳು. ರಾಘವ್ನ ಮುಖ ನೋಡಿ ಆಕೆಯ ನಗು ಮಾಯವಾಯಿತು. ಏನಾಯಿತು ರಾಘವ್, ಯಾಕೆ ಹೀಗೆ ಸುಸ್ತಾಗಿ ಕಾಣುತ್ತಿದೆಯಾ ಎಂದು ಕೇಳಿದಳು. ರಾಘವ್ ಕಣ್ಣೀರು ಹಾಕುತ್ತಾ ಎಲ್ಲವನ್ನು ವಿವರಿಸಿದ್ದ. ಅನನ್ಯ, ನನ್ನನ್ನು ಎಲ್ಲರೂ ಕಳ್ಳ ಎಂದು ಕರೆಯುತ್ತಿದ್ದಾರೆ. ನಾನು ಏನೂ ಮಾಡಿಲ್ಲ, ನಂಬು. ಆದರೆ ಸಾಕ್ಷಿಗಳು ನನ್ನ ವಿರುದ್ಧವಾಗಿವೆ. ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದರೆ ನೀನು ಹೇಗೆ ಬದುಕುತ್ತೀಯ? ನೀನು ನನ್ನನ್ನು ಬಿಟ್ಟು ಹೋಗುವುದು ಒಳ್ಳೆಯದು ಅಂತ ಹೇಳುತ್ತಾನೆ. ಅನನ್ಯ ಅವನ ಹತ್ತಿರ ಹೋಗಿ ಅವನ ಕೈಗಳನ್ನು ಹಿಡಿದುಕೊಂಡಳು. ಆಕೆಯ ಕಣ್ಣುಗಳಲ್ಲಿ ನೀರಿತ್ತು, ಆದರೆ ಅಚಲವಾದ ವಿಶ್ವಾಸವಿತ್ತು. ರಾಘವ್, ಈ ಪ್ರಪಂಚವೇ ನಿನ್ನ ವಿರುದ್ಧ ನಿಂತ ನಾನು ನಿನಗೆ ಆಧಾರವಾಗಿರುತ್ತೇನೆ. ನೀನು ತಪ್ಪು ಮಾಡಿಲ್ಲ ಎಂಬುದು ನನ್ನ ಆತ್ಮಕ್ಕೆ ಗೊತ್ತು. ನಂಬಿಕೆ ಅಂದರೆ ಬರೀ ಸುಖದ ದಿನಗಳಲ್ಲಿ ಜೊತೆ ಇರುವುದಲ್ಲ, ಕಷ್ಟದ ದಿನಗಳಲ್ಲಿ ಕೈಬಿಡದಿರುವುದು. ಪರೀಕ್ಷೆಯ ಕಾಲ. ಆದರೆ ಸಮಾಜ ಅಷ್ಟು ಸುಲಭವಾಗಿ ಬಿಡಲಿಲ್ಲ. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ರಾಘವ್ನನ್ನು ಹಳೆಯಲು ಶುರು ಮಾಡಿದರು. ಅನನ್ಯರ ತಂದೆ ತಾಯಿ ಬಂದು, ಮಗಳೇ, ಈ ಮನುಷ್ಯನ ಜೊತೆ ಇದ್ದರೆ ನಿನ್ನ ಜೀವನ ಹಾಳಾಗುತ್ತದೆ. ಅವನ ಮೇಲೆ ದೂರು ದಾಖಲಾಗಿದೆ, ನಮ್ಮೊಂದಿಗೆ ಬಾ ಎಂದು ಒತ್ತಾಯಿಸಿದರು. ಅನನ್ಯ ಅಂದು ಮೊದಲ ಬಾರಿಗೆ ತನ್ನ ತಂದೆಯ ಮುಂದೆ ದಿಟ್ಟವಾಗಿ ನಿಂತಳು. ಅಪ್ಪ, ಮದುವೆ ಆಗುವಾಗ ಕಷ್ಟ ಸುಖ ಎರಡನ್ನೂ ಹಂಚಿಕೊಳ್ಳುತ್ತೇನೆ ಎಂದು ಅಗ್ನಿಸಾಕ್ಷಿ ಪ್ರಮಾಣ ಮಾಡಿದ್ದೆ. ರಾಘವ್ ಅನ್ಯಾಯ ಮಾಡಿದಾನೆ ಎಂದು ನೀವು ಹೇಳಬಹುದು, ಆದರೆ ಅವನು ನನ್ನನ್ನು ಎಂದಿಗೂ ಮೋಸ ಮಾಡಿಲ್ಲ. ನನ್ನ ನಂಬಿಕೆ ಅವನು ನಿರ್ದೋಷಿ ಎಂದು ಹೇಳುತ್ತಿದೆ. ನಾನು ಅವನನ್ನು ಬಿಟ್ಟು ಬರುವುದಿಲ್ಲ ಅಂತ ಹೇಳುತ್ತಾಳೆ. ಆ ದಿನ ಅನನ್ಯ ಅನುಭವಿಸಿದ ನೋವು, ಅವಮಾನ ಮತ್ತು ಸಂಕಷ್ಟಗಳು ಅಸಂಖ್ಯ. ಆರ್ಥಿಕವಾಗಿ ರಾಘವ್ ಸಂಪೂರ್ಣವಾಗಿ ನೆಲಕಚ್ಚಿದ್ದ. ಮನೆ ಬಾಡಿಗೆ ಕಟ್ಟಲು ಕೂಡ ಹಣವಿಲ್ಲದ ಸ್ಥಿತಿ. ಅವರು ಚಿಕ್ಕದಾದ ಒಂದು ಕೊಠಡಿಗೆ ಬದಲಾದರು. ಅನನ್ಯ ತನ್ನ ಆಭರಣಗಳನ್ನು ಮಾರಿ ಸಾಲ ತೀರಿಸಲು ಪ್ರಯತ್ನಿಸಿದಳು. ರಾಘವ್ ಒಳಗೆ ಕೊರಗುತ್ತಿದ್ದ. ನನ್ನಿಂದಾಗಿ ಅವಳು ನರಕ ನೋಡುತ್ತಿದ್ದಾಳೆ ಎಂದು ದಿನವೂ ಸಾಯುತ್ತಿದ್ದ. ಹೃದಯ ತಟ್ಟುವ ಘಟನೆ. ಒಂದು ರಾತ್ರಿ ರಾಘವ್ ಸಣ್ಣ ಮಗುವಿನಂತೆ ಅತ್ತು ಬಿಟ್ಟ. ನನ್ನ ಹಣೆಬರವೇ ಸರಿಯಿಲ್ಲ ಅನನ್ಯ. ನಾನು ನಿನಗೆ ಏನು ಕೊಡಲಾಗಲಿಲ್ಲ, ಕೇವಲ ಕಣ್ಣೀರು ಕೊಟ್ಟೆ. ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳುತ್ತಾನೆ. ಅನನ್ಯ ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಸವರುತ್ತಾ ಹೇಳಿದಳು, ರಾಘವ್, ಮನುಷ್ಯನಿಗೆ ಬರುವ ದೊಡ್ಡ ಆಸ್ತಿ ಎಂದರೆ ಮತ್ತೊಬ್ಬರ ಮೇಲಿರುವ ನಂಬಿಕೆ. ನನಗೆ ಅಕ್ಕಿ, ಬೇಳೆ, ಒಡವೆ ಕೊಟ್ಟಿಲ್ಲದಿರಬಹುದು, ಆದರೆ ನನ್ನ ನಂಬಿಕೆಯನ್ನು ಅದು ನಿನಗೆ ಸಾಲದ್ದೇ? ಇಂದಲ್ಲ ನಾಳೆ ಸತ್ಯ ಹೊರಬರುತ್ತದೆ. ನಾವು ಇವತ್ತು ಒಂದಾಗಿದ್ದೇವೆ, ಅದೇ ನಮಗೆ ಶ್ರೀಮಂತಿಕೆ ಅಂತ ಹೇಳುತ್ತಾಳೆ. ಅವಳ ಆ ಮಾತುಗಳು ರಾಘವನ ಮನಸ್ಸಿನಲ್ಲಿ ಬೆಂಕಿಯಂತೆ ಕೆಲಸ ಮಾಡಿದವು. ಅವನು ಮತ್ತೆ ಹೋರಾಡಲು ನಿರ್ಧರಿಸಿದ್ದ. ತನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಮತ್ತೆ ಪರಿಶೀಲಿಸಿದ್ದ. ತಾನು ಎಲ್ಲಿ ತಪ್ಪು ಮಾಡಿದ್ದೆ ಎಂದು ಹುಡುಕುತ್ತಾ ಕುಳಿತ. ರಾತ್ರಿ ಹಗಲು ಎನ್ನದೆ ತನ್ನ ಮೇಲೆ ಬಿದ್ದಿದ್ದ ಸುಳ್ಳು ಆರೋಪವನ್ನು ತೊಡೆದು ಹಾಕಲು ಸಾಕ್ಷಿಗಳನ್ನು ಕಲೆ ಹಾಕಿದ್ದ. ಸತ್ಯದ ಗೆಲುವು. ಹಲವು ತಿಂಗಳ ಹೋರಾಟದ ನಂತರ ನ್ಯಾಯಾಲಯದಲ್ಲಿ ರಾಘವನು ನಿರ್ದೋಷಿತನಾಗಿ ಹೊರಬಂದನು. ನಿಜವಾದ ಅಪರಾಧಿ ಅವನ ಮೇಲಿದ್ದ ಆರೋಪಕ್ಕೆ ಕಾರಣನಾಗಿದ್ದ
ಆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಎಂಬುವುದು ಬಯಲಾಯಿತು. ರಾಘವ್ಗೆ ಕೇವಲ ನ್ಯಾಯ ಸಿಗಲಿಲ್ಲ, ಅವನ ಘನತೆಯು ಮರಳಿ ಬಂದಿತ್ತು. ಆ ದಿನ ಸಂಜೆ ರಾಘವ್ ತನ್ನ ಮನೆಗೆ ಬಂದ. ಕೈಯಲ್ಲಿ ಒಂದು ಹೂಗುಚ್ಛವಿತ್ತು. ಅನನ್ಯ ಕೆಲಸದಿಂದ ಮನೆಗೆ ಬಂದಾಗ ರಾಘವ್ ಅವಳ ಮುಂದೆ ಮಂಡಿ ಊರಿ ಕುಳಿತಿದ್ದ. ಏನು ಮಾಡುತ್ತಿದೆಯಾ ರಾಘವ್, ಎದ್ದು ನಿಂತುಕೋ ಎಂದು ಅನನ್ಯ ಲಜ್ಜೆಯಿಂದ ಹೇಳಿದಳು. ಇಲ್ಲ ಅನನ್ಯ, ಈ ಜಯ ನನಗಲ್ಲ, ನಿನ್ನ ನಂಬಿಕೆಗೆ. ಪ್ರಪಂಚವೇ ನನ್ನನ್ನು ದೂರಿದಾಗ ನೀನು ನನ್ನ ಕೈ ಹಿಡಿದಿದೆ. ಆ ಒಂದು ಕ್ಷಣ, ಆ ಒಂದು ನಂಬಿಕೆ ನನ್ನನ್ನು ಬದುಕಿಸಿತ್ತು. ನೀನು ಮಾತ್ರ ಅಂದು ನನ್ನನ್ನು ನಂಬದಿದ್ದರೆ ನಾನು ಇವತ್ತು ಜೀವಂತವಾಗಿರುತ್ತಿರಲಿಲ್ಲ. ಅನನ್ಯಳ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತಿತ್ತು. ಆಕೆ ಅವನನ್ನು ಎತ್ತಿ ನಿಲ್ಲಿಸಿದಳು. ಅವರ ಪ್ರೀತಿ ಈಗ ಮೊದಲಿನಂತಿರಲಿಲ್ಲ. ಅದು ಬೆಂಕಿಯಲ್ಲಿ ಹದಗೊಂಡ ಬಂಗಾರದಂತೆ ಹೊಳೆಯುತ್ತಿತ್ತು. ಗಂಡ ಹೆಂಡತಿಯ ಬಾಂಧವ್ಯದಲ್ಲಿ ನಂಬಿಕೆ ಎಂಬುದು ಕೇವಲ ಒಂದು ಪದವಲ್ಲ. ಸುಖ ಬಂದಾಗ ನಗುವವರು ಸಾವಿರಾರು ಜನರಿರುತ್ತಾರೆ, ಆದರೆ ಕಷ್ಟ ಬಂದಾಗ ಎಲ್ಲರೂ ಬೆನ್ನು ತಿರುಗಿಸುತ್ತಾರೆ. ಪರವಾಗಿಲ್ಲ, ನಾನು ಇದ್ದೇನೆ ಎಂದು ಭುಜದ ಮೇಲೆ ಕೈ ಇಡುವ ಒಂದು ಜೀವ ಸಿಕ್ಕರೆ ಅದುವೇ ಜೀವನದ ಅತಿದೊಡ್ಡ ಭಾಗ್ಯ. ರಾಘವ್ ಮತ್ತು ಅನನ್ಯಳ ಕಥೆ ನಮಗೆ ಕಲಿಸುವುದು ಒಂದೇ. ಜೀವನದಲ್ಲಿ ಏನೇ ಆದರೂ, ಎಂತಹ ಬಿರುಗಾಳಿ ಬಂದರೂ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ನಂಬಿ ಒಂದಾಗಿ ನಿಂತರೆ ಸೋಲು ಎಂಬುದು ಅವರ ಬಾಗಿಲನ್ನು ಎಂದಿಗೂ ತುಳಿಯುವುದಿಲ್ಲ. ನಂಬಿಕೆ ಎಂದರೆ ಕೇವಲ ಎದುರಾಳಿಯ ಮೇಲೆ ಇಡುವ ವಿಶ್ವಾಸವಲ್ಲ, ಅದು ನಮ್ಮಿಬ್ಬರ ನಡುವೆ ಇರುವ ದೈವಿಕ ಸಂಬಂಧದ ಮೇಲೆ ನಮಗಿರುವ ಗೌರವ. ನಿಜವಾದ ಪ್ರೀತಿ ಅಂದರೆ ಇನ್ನೊಬ್ಬರ ಸುಖದಲ್ಲಿ ಭಾಗಿಯಾಗುವುದಲ್ಲ, ಇನ್ನೊಬ್ಬರ ಕಣ್ಣೀರಿನಲ್ಲಿ ಪಾಲುದಾರರಾಗುವುದು. ಆ ನಂಬಿಕೆಯ ದೀಪವನ್ನು ಎಂದಿಗೂ ಆರಿಸಬೇಡಿ, ಏಕೆಂದರೆ ಕತ್ತಲೆ ಅದೆಷ್ಟೇ ದಟ್ಟವಾಗಿದ್ದರೂ ಒಂದು ಪುಟ್ಟ ನಂಬಿಕೆಯ ದೀಪ ಇಡೀ ಬದುಕನ್ನೇ ಬೆಳಗಬಲ್ಲದು. ಪ್ರೀತಿ ಎಂದರೆ ಭೌತಿಕ ಸುಖಗಳಲ್ಲ, ಬದಲಾಗಿ ವಿಪತ್ತಿನ ಸಮಯದಲ್ಲಿ ಪರಸ್ಪರರ ನೀಡುವ ಭರವಸೆ ಮತ್ತು ಅಚಲ ನಂಬಿಕೆ. ರಾಘವ್ ಮತ್ತು ಅನನ್ಯಳ ದಾಂಪತ್ಯವು ಇಂದಿನ ದಿನಮಾನದ ಹಲವು ದಂಪತಿಗಳಿಗೆ ಒಂದು ಮಾದರಿಯಾಗಿದೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯಲ್ಲಿ.